ಸೂಪಿ ನೂಡಲ್ಸ್ ನಮ್ಮ ಆಂಟಿ ಮಾಡಿಕೊಟ್ಟಿದ್ದಾರೆ. ಕಲೆಕ್ಷನ್ ಗಣಪತಿ ಹಬ್ಬಕ್ಕೆ ಕಲೆಕ್ಷನ್ ಜೋರು ಹುಡುಗರದು. ಎಲ್ಲ ಹಾಕೋದು ನಾವಿವಾಗ ಬಂದಿರೋದು ತುಂಬಾಡಿ ಕೆರೆ. ಸೊ ನಾನು ನಿಮ್ಗೆ ಹೇಳಿಲ್ಲ ಅಲ್ವಾ, ಫಸ್ಟು ತುಂಬಾಡಿ ಕೆರೆ ನೋಡ್ಬಿಡಿ ಹೆಂಗಿದೆ ಅಂತ. ಸೊ ನಾನು ಚಿತ್ರಾನ್ನ ತೊಗೊಂಡೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಹಾಸ್ ಅಕ್ಷರ ವ್ಲಾಗ್ಸ್. ಸೊ ಇವತ್ತಿನ ದಿನ ನಾವು ಹೊರಗಡೆ ಹೊರಟಿದ್ದೀವಿ ಡೇ ವ್ಲಾಗ್ ಮಾಡಬೇಕು ಅಂದ್ಕೊಂಡು. ಸೊ ಇಬ್ಬರು ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ರೋಡಲ್ಲಿ ಹೋಗ್ತಾ ಹೇಳ್ತೀನಿ. ಬಿಕಾಸ್ ಇದೊಂದು ಸರ್ಪ್ರೈಸ್ ಆಗಿದೆ. ಅಂದರೆ ನಮ್ಮ ಮನೇಲಿ ಕೂಡ ಹೇಳಿಲ್ಲ, ಯಾರ ಮನೆಗೆ ಹೋಗ್ತಾ ಇದ್ದೀವಿ ಅದನ್ನು ಕೂಡ ಅವ್ರಿಗೂ ಕೂಡ ತಿಳಿಸಿಲ್ಲ. ಸೊ ಇದೊಂದು ಸರ್ಪ್ರೈಸ್ ವ್ಲಾಗ್ ಆಗಿರುತ್ತೆ. ಸೊ ಹೋಗ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳಿಸ್ತೀವಿ. ಸೊ ಇವತ್ತಿನ ದಿನ ಬಂದುಬಿಟ್ಟು August 15th, 2025 ಅಂದರೆ ಇಂಡಿಪೆಂಡೆನ್ಸ್ ಡೇ. ಸೊ ಈ ವ್ಲಾಗ್ನ ಅಪ್ಲೋಡ್ ಮಾಡೋಷ್ಟರಲ್ಲಿ ಆಲ್ರೆಡಿ 1 or 2 days ಆಗಿರುತ್ತೆ ಇಂಡಿಪೆಂಡೆನ್ಸ್ ಡೇ ಆಗಿ. ಸೊ ನಿಮ್ಮೆಲ್ಲರಿಗೂ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವ್ರ್ಯಾರಿಗೂ ಬಿಲೇಟೆಡ್ 79th ಇಂಡಿಪೆಂಡೆನ್ಸ್ ಡೇ. ಸೊ ಅದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಆನ್ ದ ವೇ ನಿಮಗೆ ಸಿಗ್ತೀನಿ. ನಾನು ತಿಂಡಿ ತಿಂದಿಲ್ಲ, ತಿಂಡಿಗೆಲ್ಲಾದರೂ ನಿಲ್ಲಿಸಬೇಕು. ಏನು ತಿನ್ನಬೇಕು? ಮುದ್ದೆ ಮಾಡಿದ್ದಾಳೆ, ಬಟ್ ನನಗೆ ಹೊರಗಡೆ ಹೋಗ್ಬಿಟ್ಟು ತಿನ್ನೋಣ ಅಂದ್ಕೊಂಡಿದ್ವಿ. ಬಿಕಾಸ್ ರೈಡ್ ಮಾಡಬೇಕು, ಅದನ್ನು ಹೇಳೋದು ಮರ್ತಿದ್ದೆ. 2 wheeler ನನ್ನ ಗಾಡಿನಲ್ಲಿ ಹೋಗ್ತಿರೋದು NS200 ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆನ್ ದ ವೇ ತಿಳಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಮಮ್ಮಿ, ಹೆಂಗಿತ್ತು ಇಂಡಿಪೆಂಡೆನ್ಸ್ ಡೇ ಕಾಲೇಜಲ್ಲಿ? ಕಾಲೇಜಲ್ಲಿ ಗುಡ್ ಸೆಲೆಬ್ರೇಷನ್. ಪವನ್ ಹಾಸ್ಪಿಟಲ್ ಡಾಕ್ಟರ್ ಮುರಳಿ ಡಾಕ್ಟರ್ ಬಂದಿದ್ರು. ಚೆನ್ನಾಗಿ ಮಾತಾಡಿದ್ರು. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಸೊ ನಾನು ಮತ್ತೆ ಅಕ್ಷರ ಹೊರಗಡೆ ಹೊರಟಿದ್ವಿ, ಹೋಗ್ಬಿಟ್ಟು ಬರ್ತೀವಿ. ಒಳ್ಳೇದು, ಬೈ ಬೈ, ಟೇಕ್ ಕೇರ್. ತಿಂಡಿ ಎಲ್ಲ ತಿನ್ಕೊಂತೀವಿ ಹೊರಗಡೆ. ನಿಂದ ಆಯ್ತಲ್ಲ ತಿಂಡಿ? ಆಗಿದೆ, ನಾನು ತಿಂಡಿ ಆಗಿದೆ. ಓಕೆ, ಆಲ್ಮೋಸ್ಟ್ ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಇಲ್ಲಿ ಸಾಂಬಾರ್ ಆ್ಯಂಡ್ ಹೊರಗಡೆ ಮುದ್ದೆ ಇದೆ, ಅದು ನೀನು ತೆಗಿಯಕ್ಕೆ ಹೋಗೋದಿಲ್ಲ. ಸೊ ಬನ್ನಿ ಹೊರಡೋಣ. ಅಕ್ಷರ ನೋಡಿ ಸುಹಾಸ್, ನಿನ್ ಶರ್ಟ್ ಹಾಕೊಂಡು ರೆಡಿ ಆಗಿರೋದು ಅದಾಗಿದೆ. ಇನ್ಶರ್ಟ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಆನೆಸ್ಟ್ ಆಗಿ. ಓಕೆ, ಹೊರಡೋಣ ಬಾ. ಸೊ ಇವತ್ತು 2 ಹೆಲ್ಮೆಟ್ ತೊಗೋಬೇಕು. ಲೆಟ್ಸ್ ಗೋ. ಸೊ ನಮ್ಮ ಮನೆ ಮುಂದೆ ಗಾರ್ಡನಲ್ಲೇ ಬೆಳೆದಿರೋ ಸೀಬೆಹಣ್ಣು. ಎಷ್ಟು ಬೆಳೆದ್ರೂ ಪಕ್ಕದಲ್ಲೇ ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿಂದ ಎಲ್ಲ ಕಿತ್ಕೊಂಡು ಹೋಗ್ತಿರ್ತಾರೆ. ಬಟ್ ಈಗ ಒಂದು ಕಾಣಿಸ್ತು, ಕಿತ್ಕೋತಿದ್ದಾಳೆ. ಚೆನ್ನಾಗಿದೆಯಾ ಅದು? ಹೆಲ್ಮೆಟ್, ಶೂಸ್ ರೆಡಿ. ಗಾಡಿ ಆಚೆ ತೆಗಿಬೇಕೀಗ. ಒಳ್ಳೇದು, ಹುಷಾರಾಗಿ ಹೋಗಿ ಬನ್ನಿರಿ. ಹಾಂ, ಬಾಯ್. ನಾವು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಕೊಡ್ಗೇನಹಳ್ಳಿ ಅಂತ ಹೋಗ್ತಾ ಇರೋದು. ಕೊಡ್ಗೇನಹಳ್ಳಿಗೆ ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಆಂಟಿ ಅಂಕಲ್ ಮನೆ ರೋಹಿತ್ ಇದ್ದಾನಲ್ಲ, ನನ್ನ ವ್ಲಾಗ್ಸಲ್ಲಿ ಎಷ್ಟೊಂದು ವ್ಲಾಗ್ಸಲ್ಲಿ ನೋಡಿರ್ತೀರ. ಸೊ ರೋಹಿತ್ ಅವ್ರ ಮನೆಗೆ ಹೋಗ್ತಾ ಇರೋದು. ಸೊ ಅವ್ರಿಗೆ ಹೇಳಿಲ್ಲ ನಾವು ಬರ್ತಾ ಇದ್ದೀವಿ ಅಂತ, ಸರ್ಪ್ರೈಸಾಗಿ ವಿಸಿಟ್ ಮಾಡೋಣ ಅಂದ್ಕೊಂಡಿದ್ವಿ. ನಾವು ಯಾವಾಗಲೂ ಹೇಳ್ತಿದ್ದೆ ಆಂಟಿ ಒಂದಿನ ಸರ್ಪ್ರೈಸಾಗಿ ವಿಸಿಟ್ ಕೊಡ್ತೀವಿ ಅಂತ. ಇವತ್ತು ಅವ್ರಿಗೆ ಹೇಳಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ ಬನ್ನಿ. ಸೊ ನಾವಿವಾಗ ಬಂದಿರೋದು ತುಂಬಾಡಿ ಕೆರೆ. ಸೊ ನಾನು ನಿಮ್ಗೆ ಹೇಳಿಲ್ಲ ಅಲ್ವಾ, ಫಸ್ಟು ತುಂಬಾಡಿ ಕೆರೆ ನೋಡ್ಬಿಡಿ ಹೆಂಗಿದೆ ಅಂತ. ನೋಡಿ, ಇಲ್ಲಿಂದ ಹೊರಗಡೆ ಹೋಗುತ್ತೆ. ಸೊ ನಾವಿವಾಗ ಬಂದಿರೋದು ತುಂಬಾಡಿ ಅಂತ. ಅದರದ್ದೇ ಒಂದು ಕೆರೆ ಇದೆ, ನೀವು ನೋಡ್ತಿದ್ದೀರಲ್ಲ. ಸೊ ಈ ಕೆರೆ ಬಂದ್ಬಿಟ್ಟು ಇಲ್ಲೇ ಅದ್ರ ಬಗ್ಗೆ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ.
ಅಮೀನ್ ಉಲ್ ಮುಲ್ಕ್ ಸರ್ ಮಿರ್ಜಾ ಇಸ್ಮಾಯಿಲ್ ಅನ್ನೋರು ಇದನ್ನು ಡ್ಯಾಮ್ನ ಬಿಲ್ಡ್ ಮಾಡಿರೋರು. ಸೊ ಇದೊಂದು ಸ್ಟಾಪ್ ಹಾಕೋಣ. ನಾನು ಬಂದಿದ್ದೆ ಇಲ್ಲಿಗೆ ಒಂದು 2-3 ಸಲ ಬಂದಿದ್ದೀನಿ, ಬಟ್ ಅಕ್ಷರ ಬಂದಿರಲಿಲ್ವಲ್ಲ. ಸೊ ಅವಳಿಗೂ ತೋರಿಸ್ಕೊಂಡು ಹೋಗೋಣ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೆ. ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಬಂದಿದ್ದಾಗ ಬೋಟಿಂಗ್ ಕೂಡ ಮಾಡಿದ್ರು ಇಲ್ಲಿ. ಅವ್ರದ್ದೇ ಆದಂತಹ ಇದು ಬರುತ್ತಲ್ಲ ಪೋರ್ಟೇಬಲ್ ಬೋಟ್ಸ್, ಅದನ್ನು ಇಳಿಸ್ಕೊಂಡು ಇಲ್ಲೇ ಬೋಟಿಂಗ್ ಎಲ್ಲ ಮಾಡಿದರು. ಏನೇನಿಸ್ತು? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೊ ನಾನು ಚಿತ್ರಾನ್ನ ತೊಗೊಂಡೆ, ಅಕ್ಷರ ಬಂದು ಚಪಾತಿ ತೊಗೊಂಡಿದ್ದಾಳೆ. ಅವಳು ದಿನ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದಾಳೆ. ನಿಂದು ರೆಡಿ? ನಾನು ಅದಕ್ಕೆ ಚಿತ್ರಾನ್ನ ತೊಗೊಂಡಿದ್ದೆ, ಬೇಗ ಸಿಗುತ್ತೆ. ಸೊ ಇಲ್ಲೇ ಬೋಂಡ ಎಲ್ಲ ಖಾಲಿಯಾಗಿದೆ, ನೋಡೋಣ. ಇಲ್ಲೇ TVV ಕಾಲೇಜ್ ಎದುರು TVV ಕಾಲೇಜ್ ಎದುರುಗಡೆನೇ ಇದೆ ಹೋಟೆಲು. ತಾತನ ಮನೆ ಪಕ್ಕದ್ದೆ. ಏನು ನೆನಪಾಗ್ತಿದೆ ಅಂದರೆ, ತಾತ ನಮ್ಮನ್ನ ಹೆಗಲ ಮೇಲೆ ಎತ್ಕೊಂಡು ಕರ್ಕೊಂಬರೋರು. ಇಡ್ಲಿ ಕೊಡ್ಸೋಕ್ಕೆ, ಅವಲಕ್ಕಿ, ದೋಸೆ. ಸೊ ಪಕ್ಕದಲ್ಲೇ ಅಲ್ವ ಇರೋದು ತಾತನ ಮನೆ, ಅದೇ ನೆನಪು. ಇದು ಆಲ್ಮೋಸ್ಟ್ ಎಷ್ಟು 20 ಇಯರ್ಸ್ ಬ್ಯಾಕ್ ಅಂದ್ಕೊಡಿ. ಅಲ್ಲಿಂದ ತಿಂಡಿ ಕೊಡಿಸ್ದೆ ಇಲ್ಲಿ ತನಕ ಕರ್ಕೊಂಬಂದಿದ್ಯಾ? ಅದಕ್ಕೆ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀನಿ. ಸೊ ಈಗ ಕೊಡ್ಗೇನಹಳ್ಳಿಗೆ ಬಂದಿದ್ದೀವಿ. ಬೆಣ್ಣೆಮುರು ಫ್ರೆಶ್ ಏನು ತಂಡೆ ಸಾಸ್? ಕೇಕ್ ತೊಗೊಂಡಿದ್ದೀನಿ, ಒಂದು ಜ್ಯೂಸ್ ಬಾಟಲ್ಲು ಮತ್ತು ಒಂದು ಸ್ವಲ್ಪ ಬೆಣ್ಣೆಮುರು ತೊಗೊಂಡಿದ್ದೀನಿ. ಹ್ಞೂ ಕುಶಲ್, ನೀನು? ಅಲ್ಲಿ ಇದ್ದ ನೋಡ್ದ ಕಾಣಿಸೋದ್ವಾ? ಅದಕ್ಕೆ ಹೊಡ್ಬೋದು. ಇಲ್ಲೇ ಇದ್ದಿದ್ದ JCB ತೆಗ್ಸೋ ಹತ್ರ. ರೋಹಿತ್ ಇಲ್ಲ ಅಲ್ವಾ? ಸೊ ನಾನು ಮತ್ತು ಅಕ್ಷರ ನಮ್ಮ ಜೊತೆ, ಕುಶಲ್ ರೋಹಿತ್ ಕುಶಾಲು ಟೆಂಪಲಿಗೆ ಹೊರಟಿದ್ದೀವಿ. ಅದ್ರ ಜೊತೆಗೆ ಜೈಮಂಗ್ಲಿ ಬ್ಲ್ಯಾಕ್ ಬುಕ್ ರಿಸರ್ವ್ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಆಗುತ್ತೋ ಅಲ್ಲಿ ಹೋಗೋದಕ್ಕೆ. ಪಾಸಿಬಲ್ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ತುಮಕೂರಿಗೆ ಬೇರೆ ಹೊರಡಬೇಕು. ಟೈಮ್ ಬಂದುಬಿಟ್ಟು 2:10 ಆಗಿದೆ. ಗಾಡಿನಲ್ಲಿ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಅವರು ಪೆಟ್ರೋಲ್ ಹಾಕ್ಸ್ಕೋತಾ ಇದ್ದಾರೆ. ಸೊ ನಂದು NSAನೇ, ರೋಹಿತ್ ಕೂಡ NSA ತೊಗೊಂಡಿದ್ದಾನೆ. ಅವ್ರದ್ದು 125 ಅಂತ, ನಮ್ದು 200 ಅಂತ ಹೇಳ್ತಿದ್ದ ಅವಾಗ. ರೆಡಿನಾ? ಓಕೆ, ಲೆಟ್ಸ್ ಗೋ. ಐ ಲವ್ ಗುಟ್ಟೆ, ನಮ್ಮ ಗುಟ್ಟೆ ಇದೇನಾ? ಹೋಗ್ಬೋದಾ? ಲೆಫ್ಟಾ? ಚೌಡೇಶ್ವರಿ ದೇವಸ್ಥಾನ. ಅದೇ ಬಿಟ್ಟಕ್ಕೆ ಹೋಗ್ತಾ ಇರೋದು ಇವಾಗ. ನಿಂಗೆ ಯಾರು ಹೇಳಿದ್ದು ಕಾಗೆ ಬಂಗಾರ ಅಂತ? ಯಾವುದು ಅಜ್ಜಿ ಹಸು ಮೆಸ್ಸಿತ್ತು. ಹಸು ಮೆಸ್ಸು ಅಜ್ಜಿ ಹೇಳಿದ್ದ. ಈ ಸೋಷಲ್ ಹೇಳ್ತಾರೆ ಅದೇನಿರ್ಬೋದು ಅಂತ. ಇದೇನೋ ಕಾಗೆ ಬಂಗಾರ ಅಂತೆ. ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಕಾಗೆ ಬಂಗಾರ ಅಂತೆ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಕರೆಕ್ಟಾ ತಪ್ಪ ಅನ್ನೋದನ್ನು. ಸೊ ಹತ್ಕೊಂಡು ಹೋಗ್ತಾ ಇದ್ದೀವಿ ಮೇಲಕ್ಕೆ. ಗೊತ್ತಿಲ್ಲ ಅದಕ್ಕೆ ಇದೇನೋ ಧಾರವಾಡ ಕಲ್ಲೇನೋ ಇದು. ಫೈನಲಿ ಮೇಲೆ ಬಂದಿದ್ದೀವಿ. ಇದೇ ಟೆಂಪಲ್. ವ್ಯೂ ಮಾತ್ರ ಸಕ್ಕತ್ತಾಗಿದೆ.
ಇಲ್ಲಿವರೆಗೂ. ಇದೆಲ್ಲ ಮಳೆ ಬೀಳ್ತಿರೋದು. ಇದು ಏನು ಸಕ್ಕದಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ನೋಡಿ. ಅಂಡ್ ಇದೇ ಚೌಡೇಶ್ವರಿ ದೇವಿ ಇರುವಂತಹ ಒಂದು ದೇವಸ್ಥಾನ. ನಾವು ಬಂದಿರುವಂತಹ ಬೆಟ್ಟದ ಮೇಲ್ಗಡೆ ಲೊಕೇಟ್ ಆಗಿದೆ. ಕಲೆಕ್ಷನ್ ಗಣಪತಿ ಹಬ್ಬಕ್ಕೆ ಕಲೆಕ್ಷನ್ ಜೋರು ಹುಡುಗರದು. ಎಲ್ಲ ಹಾಕೋದು ಯೂಟ್ಯೂಬ್ ಬರ್ತೀರಾ ಬಿಡ್ರಿ. ಎಲ್ಲ ಹಾಯ್ ಮಾಡ್ಬಿಡ್ರಿ ಒಂದ್ಸಲಿ. ಈ ಕಡೆ ಈ ಕಡೆ ಇಳಿಲ್ಲ ಮುಂದೆ ನೋಡಿ ಮುಂದೆ. ಸೊ ಇಲ್ಲೆಲ್ಲ ಜಿಂಕೆಗಳಿತ್ತು ಇಷ್ಟೊತ್ತು. ನಾವು ಬಂದಿರೋದು ಈ ಥರ ಹಿಂಗೆ ಮೇಲೆ ಹತ್ಬಿಟ್ಟು ಬಂದಿದ್ದೀವಿ. ಅದು ಓಡೋಗ್ಬಿಟ್ಟಿದೆ ಎದ್ರುಕೊಂಡು ನೀನು ನೋಡಿ. ಆದರೂ ಒಂದು ಸ್ವಲ್ಪ ಸೌಂಡ್ ಮಾಡಿದ್ರೂ ಅದು ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಕಾಣಿಸ್ತು, ಒಂದು ಸ್ವಲ್ಪ ಕಾಣಿಸೋದು, ಒಂದು 4-5 ಕಾಣಿಸ್ತು. ಅದನ್ನು ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹುಡ್ಕೋಣ, ಒಂದು ಚೂರು ಮುಂದಕ್ಕೆ ಹೋಗೋಣ ಬನ್ನಿ. ಸೊ ಆನ್ ದ ವೇ ರೋಡಲ್ಲಿ ಚಾಕೋಬಾರ್ ತಗೋತಾ ಇದ್ದೀವಿ. ಚಾಕೋಬಾರ್ ಯಾವ್ದಾದಿದೆ? ಚಾಕೋಬಾರ್ ಬಿಟ್ಟು ಚಾಕೋಬಾರ್ ತಗೋ. ನೀನ್ ಚಾಕೋಬಾರ್ ಅಂದಂದ ಹುಡ್ಗ, ನಾನು ಚಾಕೋಬಾರ ತಿನ್ಬೇಕಂತ ಯೋಚನೆ ಮಾಡ್ತಿರುತ್ತೆ. ನಾನು ತಿನ್ನೋಣ ಚಾಕ್ಲೇಟ್ ಫ್ಲೇವರ್ ಇಷ್ಟ. ಸೊ ಅಕ್ಷರಂಗೆ ಇಷ್ಟ ಜಿಲೇಬಿ ಅಂತ ಬಾಸ್ ಅವರಲ್ಲಿ ಜಿಲೇಬಿ ಸ್ಪಾನ್ಸರ್ ಮಾಡಿದ್ದಾರೆ. ಬಿಸಿ ಬಿಸಿ ಇದೆ, ತಿನ್ನು, ಚೆನ್ನಾಗಿದೆ. ಕಟ್ಟಿಟ್ಕೋಷ್ಟೇ. ಇಲ್ಲ ನಾನು ತಿನ್ನಲ್ಲ, ನಾನು ತಿನ್ನಲ್ಲ. ಸೊ ಇದೆಲ್ಲ ಸ್ಟ್ರೀಟ್ಸ್ ಆಫ್ ಕೊಡಗೇನಹಳ್ಳಿ. ಇದು ಪೆಪ್ಪರ್ ಗೋಬಿನ ಪೆಪ್ಪರ್ ಡ್ರೈ. ಓ ಈ ಕಡೆದಾ? ಸೊ ಇದು ಬಂದು ಮಶ್ರೂಮ್ ಪೆಪ್ಪರ್ ಡ್ರೈ ಆ್ಯಂಡ್ ಇದು ಗೋಬಿ. ಓಕೆ ಇದಾ? ಸೊ ಇದು ಮಶ್ರೂಮ್ ಪೆಪ್ಪರ್ ಡ್ರೈ ಮತ್ತು ಗೋಬಿ. ಸ್ಮೆಲ್ ಏನೋ ಸಕ್ಕದಾಗಿ ಅನಿಸ್ತಿದೆ, ಕ್ರಿಸ್ಪಿನೂ ಇದ್ದಂಗಿದೆ. ಚೆನ್ನಾಗಿದೆಯಾ? ಬಾ ತಿನ್ನು. ಮಶ್ರೂಮ್ ಪೆಪ್ಪರ್ ಡ್ರೈ ಮತ್ತು ಗೋಬಿ ಹಾಕ್ತಿದ್ದಂಗೆ ನೂಡಲ್ಸ್ ಕೂಡ ರೆಡಿ ಆಯಿತು.
ಸೂಪಿ ನೂಡಲ್ಸ್ ನಮ್ಮ ಆಂಟಿ ಮಾಡಿಕೊಟ್ಟಿದ್ದಾರೆ. ಇದನ್ನು ತಿಂದ್ಬಿಟ್ಟು ಇನ್ನೇನು ಹೊರಡ್ಬೇಕಷ್ಟೆ. ಸೊ ಈಗ ಕೊರಟಗೆರೆಗೆ ಬಂದಿದ್ದೀವಿ. ಕೊರಟಗೆರೆ ರೀಚ್ ಆಗಿದ್ದೀವಿ. ಕಾಫಿ ಬ್ರೇಕ್, ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ದು. ಸೊ 6 o'clock ಆದರೂ ಟೈಮು. ವೆದರ್ ನೋಡಿ ಹೆಂಗಿದೆ. ನಿನ್ನೆ ಮೊನ್ನೆ ಎಲ್ಲ ಕಂಪ್ಲೀಟ್ ರೈನಿ ಥರ ಇತ್ತು, ಬಟ್ ಇವತ್ತು ಬ್ಲೂ ಸ್ಕೈಸ್. ಸೊ ಕಾಫಿ ಕುಡಿಯೋಣ ಅಂತ ನಿಲ್ಲಿಸ್ಕೊಂಡಿದ್ದೀನಿ. ಸೊ ಕಾಫಿ ಕುಡ್ಕೊಂಡು ಮನೆಗೆ ಹೋಗೋಣ. ಮನೆಗೆ ರೀಚ್ ಆಗೋಷ್ಟರಲ್ಲಿ ಎಷ್ಟಾಗುತ್ತೋ ಟೈಮ್ ನೋಡೋಣ. ಒಂದು 6:30 ಅಂತೂ ಆಗುತ್ತೆ. ಸಿ ನೋಡೋಣ. ಬೈಕ್ ಅಂತೂ ಇಲ್ಲಿ ನಿಂತ್ಕೊಂಡಿದೆ. ಟೈಮ್ ನೋಡ್ಬೋದು 6:10. ಕಾಫಿ ಬಂತು. ಸ್ಟ್ರಾಂಗ್ ಕಾಫಿ ಮಾಡಿದ್ದಾರೆ ಆಂಟಿ. ಸ್ಟ್ರಾಂಗ್ ಅಲ್ವಾ? ಸೊ ಟೈಮ್ ಬಂದು 6:42 ಆಗಿದೆ. ಆಲ್ಮೋಸ್ಟ್ 35 to 40 ಮಿನಿಟ್ಸ್ ಅಂದ್ಕೊಳ್ಳಿ ಕೊರಟಗೆರೆಯಿಂದ ಇಲ್ಲಿ ರೀಚ್ ಆಗೋದಕ್ಕೆ. ಸೊ ಇವತ್ತಿಂದು ಡೇ ಬ್ಲಾಗ್ ಏನಿತ್ತು, ಇವತ್ತು ಎಲ್ಲಿಗೆ ಹೋಗಿದ್ವಿ, ಸರ್ಪ್ರೈಸ್ ವಿಸಿಟ್ ಕೊಟ್ವಿ ನಮ್ಮ ಆಂಟಿ ಮನೆಗೆ. ಸೊ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದ್ದರೆ, ಎಷ್ಟೋ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದೇ ಥರ ಬೈಕ್ ರೈಡ್ಸ್ ಹಾಗೆ ಬೇರೆ ಬೇರೆ ಟ್ರಾವೆಲ್ ವೀಡಿಯೋಸ್ ಕೂಡ ಮಾಡ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.